ಭವಿಷ್ಯದ ಮೇಲೆ ತುಂಬಾ ಕಾಳಜಿ ವಹಿಸ್ತಾರೆ ಮತ್ತು ಅವರ ಜೀವನಕ್ಕೆ ಬೇಕಾದ ಹಣ ಸಂಗ್ರಹಣೆ ಮಾಡುವಲ್ಲಿ ಚಿಂತಿಸ್ತಿರ್ತಾರೆ. ಆದ್ರೆ ನಮ್ಮ ಹತ್ತಿರದಲ್ಲೇ ಇರೋ ಅಂಚೆ ಕಚೇರಿಗಳಲ್ಲಿ ಇರೋ ಉಪಯುಕ್ತತೆ ಬಗ್ಗೆ ಗೊತ್ತೇ ಇರಲ್ಲ. ಹಾಗಾದ್ರೆ ಅಂಚೆ ಕಚೇರಿಯಲ್ಲಿ ನಾವು ಹೇಗೆಲ್ಲ ಹೂಡಿಕೆ ಮಾಡಬೇಕು ಎಂಬುದನ್ನ ಹೇಳ್ತೀವಿ ನೋಡಿ. ಮಕ್ಕಳ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬ ಪೋಷಕರು ಶ್ರಮಿಸುತ್ತಾರೆ. ಶಿಕ್ಷಣ, ಮದುವೆ, ವೃತ್ತಿ ಮುಂತಾದವುಗಳಿಗೆ ಹಣ ಉಳಿಸುತ್ತಾರೆ. ಇದು ಪ್ರತಿಯೊಬ್ಬ ಪೋಷಕರ ಜವಾಬ್ದಾರಿ. ಆದ್ರೆ ಕೆಲವರು ಮಕ್ಕಳಿಗಾಗಿ ಉಳಿತಾಯ ಮಾಡುವಾಗ ಸಿಗುವ ತೆರಿಗೆ ಪ್ರಯೋಜನಗಳನ್ನ ಬಳಸಿಕೊಳ್ತಾರೆ. ಹೀಗೆ ಮಾಡುವುದರಿಂದ ಮಗುವಿನ ಭವಿಷ್ಯಕ್ಕೆ ಒಂದು ಗಟ್ಟಿ ಆರ್ಥಿಕ ಅಡಿಪಾಯ ಹಾಕುವುದಲ್ಲದೆ ಹಣವನ್ನ ಉಳಿಸಬಹುದು. ಇಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ಅಡಿಯಲ್ಲಿ ಬರುವ ಯೋಜನೆಗಳು ಉತ್ತಮ ತೆರಿಗೆ ಪ್ರಯೋಜನಗಳನ್ನು ನೀಡುತ್ತವೆ. ಅವುಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ಸಾರ್ವಜನಿಕ ಭವಿಷ್ಯ ನಿಧಿ ಮತ್ತು ಸುಕನ್ಯಾ ಸಮೃದ್ಧಿ ಯೋಜನೆ PPF ಮತ್ತು SSY ಎರಡೂ ಸುರಕ್ಷಿತ ಸರ್ಕಾರಿ ಯೋಜನೆಗಳು. ಇವು ಉತ್ತಮ ಬಡ್ಡಿ ದರವನ್ನ ನೀಡುತ್ತವೆ. ಆದಾಯ ತೆರಿಗೆ ಕಾಯ್ದೆಯ ಸೆಕ್ಷನ್ 80C ಅಡಿಯಲ್ಲಿ ನಿಮ್ಮ ತೆರಿಗೆಗೆ ಒಳಪಡುವ ಆದಾಯದಿಂದ 1.5 ಲಕ್ಷ ರೂಪಾಯಿಗಳವರೆಗಿನ ಕಡಿತ ಪಡೆಯಬಹುದು. ಹಣವನ್ನ ಹಿಂಪಡೆಯುವಾಗ ಅಸಲು ಮತ್ತು ಬಡ್ಡಿ ಎರಡೂ ತೆರಿಗೆ ಮುಕ್ತವಾಗಿರುತ್ತವೆ. ಈ ಎರಡೂ ಯೋಜನೆಗಳು ಹೂಡಿಕೆಗಳಾಗಿವೆ. ಆದರೆ ಸುಕನ್ಯಾ ಸಮೃದ್ಧಿ ಯೋಜನೆಯ ಲಾಭ ಹೆಣ್ಣು ಮಕ್ಕಳಿಗೆ ಮಾತ್ರ ಸಿಗುತ್ತದೆ. ರಾಷ್ಟ್ರೀಯ ಉಳಿತಾಯ ಪ್ರಮಾಣ ಪತ್ರ ಮತ್ತು ಅಂಚೆ ಕಚೇರಿಯ ಉಳಿತಾಯ ಯೋಜನೆ, ಈ ಎರಡೂ ಯೋಜನೆಗಳಲ್ಲಿ ಹಣ ಹಿಂಪಡೆಯುವಾಗ ಬಡ್ಡಿಗೆ ತೆರಿಗೆ ಕಟ್ಟಬೇಕಾಗುತ್ತದೆ. ಆದರೆ ತಜ್ಞರ ಪ್ರಕಾರ NSCಯಲ್ಲಿ ಹೂಡಿಕೆ ಮಾಡುವುದರಿಂದ ತೆರಿಗೆ ಉಳಿಸಬಹುದು. ಸೆಕ್ಷನ್ 80C ಅಡಿಯಲ್ಲಿ 1.5 ಲಕ್ಷ ರೂಪಾಯಿವರೆಗೆ ಕಡಿತ ಪಡೆಯಬಹುದು. ಅಂಚೆ ಕಚೇರಿಗಳ ಉಳಿತಾಯ ಯೋಜನೆಯಲ್ಲಿ 10,000ವರೆಗಿನ ಬಡ್ಡಿಗೆ ವಿನಾಯಿತಿ ದೊರೆಯಲಿದೆ. ಇಕ್ವಿಟಿ ಲಿಂಕ್ಡ್ ಸೇವಿಂಗ್ಸ್ ಸ್ಕೀಮ್ ತೆರಿಗೆ ಉಳಿಸುವುದರ ಜೊತೆಗೆ ಹೆಚ್ಚಿನ ಲಾಭ ಬೇಕೆಂದರೆ ELSS ಉತ್ತಮ ಆಯ್ಕೆ. ELSS ಒಂದು ರೀತಿಯ ಮ್ಯೂಚುವಲ್ ಫಂಡ್. ಸೆಕ್ಷನ್ 80C ಅಡಿಯಲ್ಲಿ ವರ್ಷಕ್ಕೆ 1.5 ಲಕ್ಷ ರೂಪಾಯಿವರೆಗೆ ತೆರಿಗೆ ವಿನಾಯಿತಿ ಇದೆ. ಇನ್ನು ಇಲ್ಲಿ ಹೂಡಿಕೆ ಮಾಡಿದರೆ 3 ವರ್ಷಗಳ ಕಾಲ ಹಣ ಹಿಂಪಡೆಯಲು ಸಾಧ್ಯವಿಲ್ಲ. FD ಮತ್ತು NSCಗಳಿಗೆ ಹೋಲಿಸಿದರೆ ELSS ನಮ್ಮ ಅಪಾಯ ಸ್ವಲ್ಪ ಹೆಚ್ಚು. ಯೂನಿಟ್ ಲಿಂಕ್ಡ್ ವಿಮಾ ಯೋಜನೆಗಳು ULIPಗಳಲ್ಲಿ ಹೂಡಿಕೆ ಮತ್ತು ಜೀವ ವಿಮೆ ಎರಡೂ ಇರುತ್ತವೆ. ಹಾಗಾಗಿ ಇದು ಆರ್ಥಿಕ ಭದ್ರತೆ ಜೊತೆಗೆ ಮಾರುಕಟ್ಟೆ ಸಂಬಂಧಿತ ಲಾಭವನ್ನು ನೀಡುತ್ತದೆ. ಸೆಕ್ಷನ್ 80C ಅಡಿಯಲ್ಲಿ ವರ್ಷಕ್ಕೆ 1.5 ಲಕ್ಷ ರೂಪಾಯಿಗೆ ತೆರಿಗೆ ವಿನಾಯಿತಿ ಇದೆ. ಈ ಯೋಜನೆಯಲ್ಲಿ ಮೆಚುರಿಟಿ ಮತ್ತು ಮರಣ ಪ್ರಯೋಜನಗಳು ಸಿಗುತ್ತವೆ. ವರ್ಷಕ್ಕೆ 1.5 ಲಕ್ಷ ರೂಪಾಯಿವರೆಗೆ ಕಡಿತ. ಸೆಕ್ಷನ್ 80C ಅಡಿಯಲ್ಲಿ 18 ವರ್ಷದ ಒಳಗಿನ ಮಕ್ಕಳ PPF ಮತ್ತು SSY ಮತ್ತು 5 ವರ್ಷಗಳ FDಗಳ ಮೇಲೆ 1.5 ಲಕ್ಷ ರೂಪಾಯಿವರೆಗೆ ಕಡಿತ ಪಡೆಯಬಹುದು. ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ಸೆಕ್ಷನ್ 80 CCD 1B ಅಡಿಯಲ್ಲಿ ಹೆಚ್ಚುವರಿಯಾಗಿ 50,000 ರೂಪಾಯಿ ಕಡಿತ ಪಡೆಯಬಹುದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.